ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ಎದ್ದು ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚೋ ಸಂಪ್ರದಾಯವನ್ನ ನಾವೆಲ್ಲರೂ ನೋಡಿರ್ತೀವಿ ಅಲ್ವಾ? ಆದ್ರೆ ಇದು ಕೇವಲ ಒಂದು ಸಂಪ್ರದಾಯ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಶಕ್ತಿಶಾಲಿ ವಿಜ್ಞಾನವೇ ಅಡಗಿದೆ. ಬನ್ನಿ, ಈ ತುಂಬಾ ಸರಳ ಅಂತ ಕಾಣೋ ಆಚರಣೆಯೊಳಗಿನ ಆಳವಾದ ರಹಸ್ಯ ಏನು ಅಂತ ಒಟ್ಟಿಗೆ ನೋಡೋಣ. ಹೌದು, ಇದು ನಮ್ಗೆಲ್ರಿಗೂ ಪ್ರತಿದಿನ ಕಾಣೋ ದೃಶ್ಯ. ಶುಚಿಯಾದ ಅಂಗಳ, ಅರಿಶಿಣ ಕುಂಕುಮದಿಂದ ಫಳ ಫಳ ಅಂತ ಹೊಳೆಯೋ ಹೊಸ್ತಿಲು. ಇದು ತಲೆಮಾರುಗಳಿಂದ ನಡ್ಕೊಂಡ್ ಬಂದಿರೋ ನಮ್ಮ ಸಂಸ್ಕೃತಿಯ ಒಂದು ತುಂಬಾನೇ ಸುಂದರವಾದ ಭಾಗ. ಆದ್ರೆ ನಾವು ಯಾವತ್ತಾದ್ರೂ ಒಂದು ಕ್ಷಣ ನಿಂತು ಯೋಚಿಸಿದ್ಯಾ, ನಾವಿದನ್ನ ಯಾಕ್ ಮಾಡ್ತೀವಿ ಅಂತ? ಸುಮ್ನೆ ನೋಡೋಕ್ ಚೆನ್ನಾಗ್ ಕಾಣ್ಲಿ ಅಂತಾನಾ, ಅಥವಾ ಅಕ್ಕಪಕ್ಕದವರು ಮಾಡ್ತಾರೆ ಅಂತಾನಾ? ಇಲ್ಲ. ಸತ್ಯ ಏನು ಅಂದ್ರೆ, ಇದ್ರೊಳಗೆ ಒಂದು ಅಗಾಧವಾದ ಶಕ್ತಿ ಅಡಗಿದೆ. ಆದ್ರೆ ಅದನ್ನ ತಿಳಿದೆ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಂದ ಅದರ ಪೂರ್ತಿ ಲಾಭ ನಮ್ಗೆ ಸಿಗ್ತಾನೇ ಇಲ್ಲ. ಸರಿ, ಹಾಗಾದ್ರೆ ಈಗ ಅಸಲಿ ವಿಷಯಕ್ಕೆ ಬರೋಣ. ಇಷ್ಟೆಲ್ಲ ಪೂಜೆ, ವ್ರತ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡಿದ್ರೂ ಕೆಲವು ಮನೆಗಳಲ್ಲಿ ಸಮಸ್ಯೆಗಳು ಯಾಕೆ ಬಗೆಹರಿಯೋದೇ ಇಲ್ಲ? ಇದರ ಮೂಲ ಬೇರೆ ಎಲ್ಲೋ ಇರ್ಬೋದಾ? ಮನೆಯಲ್ಲಿ ಯಾವಾಗ್ಲೂ ಜಗಳ, ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಕೈಯಲ್ಲಿ ಹಣ ನಿಲ್ತಾನೇ ಇಲ್ಲ. ಆರೋಗ್ಯಕ್ಕೋಸ್ಕರ ಅನಾವಶ್ಯಕ ಖರ್ಚು. ಇದೆಲ್ಲಕ್ಕೂ ಒಂದೇ ಒಂದು ಆಶ್ಚರ್ಯಕರ ಕಾರಣ ಇರಬಹುದು ಅಂತ ನಮ್ಮ ಪ್ರಾಚೀನ ಜ್ಞಾನ ಹೇಳುತ್ತೆ. ಏನದು ಗೊತ್ತಾ? ನಿಮ್ಮ ಮನೆಯ ಹೊಸ್ತಿಲು ಅಳುತ್ತಿದೆ. ಹೌದು, ನೀವು ಕೇಳಿದ್ದು ಸರಿನೇ. ಹೊಸ್ತಿಲು ಅಂದರೆ ಕೇವಲ ಕಲ್ಲಾಗಲಿ ಮರವಾಗಲಿ ಅಲ್ಲ, ಅದೊಂದು ಜೀವಂತ ಶಕ್ತಿ ಕೇಂದ್ರ. ಅದು ಅಳಬಲ್ಲದು, ಅದೇ ರೀತಿ ಆಶೀರ್ವಾದನೂ ಮಾಡಬಲ್ಲದು. ಆ ಹೊಸ್ತಿಲು ಅಸಂತೋಷದಿಂದ ಇದ್ರೆ ಮನೆಯೊಳಗೆ ಲಕ್ಷ್ಮಿ ಬಂದು ನೆಲೆಸೋಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ಹೊಸ್ತಿಲಿನ ನಿಜವಾದ ಅರ್ಥವಾದರೂ ಏನು? ಅದರ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವೇನು? ಬನ್ನಿ, ಈಗ ಅದರ ಆಳಕ್ಕೆ ಇಳಿದು ನೋಡೋಣ. ನಮ್ಮ ಹಿರಿಯರು ಸುಮ್ನೆ ಹೇಳಿಲ್ಲ. ಹೊಸ್ತಿಲನ್ನು ಮನೆಯ ಲಕ್ಷ್ಮಣ ರೇಖೆ ಅಂತ ಕರೆದಿದ್ದಾರೆ. ಇದು ನಮ್ಮ ಕುಟುಂಬದ ಪವಿತ್ರ ಜಗತ್ತನ್ನ ಹೊರಗಿನ ಪ್ರಪಂಚದಿಂದ ಬೇರ್ಪಡಿಸುವ ಒಂದು ಅದೃಶ್ಯ ಗುರಾಣಿ ಇದ್ಹಾಗೆ. ಒಂದು ಕ್ಷಣ ಯೋಚನೆ ಮಾಡಿ, ಹೊರಗಿನ ಪ್ರಪಂಚ ಸ್ಪರ್ಧೆ, ಅಸೂಯೆ ಮತ್ತು ನೆಗೆಟಿವ್ ಎನರ್ಜಿಯಿಂದ ತುಂಬಿರುತ್ತೆ. ಆದರೆ ನಮ್ಮ ಮನೆ ಹೇಗಿರಬೇಕು? ಪ್ರೀತಿ, ಶಾಂತಿ ಮತ್ತು ಪಾಸಿಟಿವಿಟಿಯ ಒಂದು ದೇವಾಲಯದಂತಿರಬೇಕು. ಈ ಎರಡರ ಮಧ್ಯ ನಿಂತು ಕೆಟ್ಟದ್ದನ್ನೆಲ್ಲ ತಡೆದು ಒಳ್ಳೆಯದನ್ನ ಮಾತ್ರ ಒಳಗಿಬಿಡೋ ಕಾವಲುಗಾರನೇ ನಮ್ಮ ಮನೆಯ ಹೊಸ್ತಿಲು. ಇಲ್ಲೇ ನೋಡಿ, ಪ್ರಾಚೀನ ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದಾಗೋದು. ಅರಿಶಿನ ಕೇವಲ ಒಂದು ಆಂಟಿಸೆಪ್ಟಿಕ್ ಮಾತ್ರ ಅಲ್ಲ, ಅದು ಜನರ ಕೆಟ್ಟ ದೃಷ್ಟಿ, ಅಸೂಯೆಯಂತಹ ನಕಾರಾತ್ಮಕ ಶಕ್ತಿಯನ್ನ ಅಲ್ಲೇ ತಟಸ್ಥಗೊಳಿಸುವ ಒಂದು ಪವರ್ಫುಲ್ ಸ್ಪಿರಿಚುವಲ್ ಡಿಸ್ಇನ್ಫೆಕ್ಟೆಂಟ್. ಆ ಕೆಟ್ಟ ಶಕ್ತಿಯನ್ನ ಅಲ್ಲೇ ಭಸ್ಮ ಮಾಡಿ ಮನೆಯನ್ನ ಪವಿತ್ರವಾಗಿಡುತ್ತೆ. ಈ ವಿಷಯವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ, ಶಾರದಾ ಅನ್ನೋವಳ ಒಂದು ಸಣ್ಣ ಕಥೆಯನ್ನ ಕೇಳೋಣ. ಬಹುಶಃ ಈ ಕಥೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಶಾರದಾ ನಿಮ್ಮ ಹಾಗೇನೆ ಒಬ್ರು ಗೃಹಿಣಿ. ಪ್ರತಿದಿನ ಪೂಜೆ, ದೀಪ, ಶುಚಿತ್ವ ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮಾಡ್ತಿದ್ಲು. ಆದ್ರೂ ಮನೆಯಲ್ಲಿ ನೆಮ್ಮದಿನೇ ಇರ್ಲಿಲ್ಲ. ಯಾವಾಗ್ ನೋಡಿದ್ರೂ ಕಿರಿಕಿರಿ, ಜಗಳ, ಹಣಕಾಸಿನ ಸಮಸ್ಯೆ. ಮನೆ ಯಾಕೆ ಹೀಗಾಗಿದೆ ಅಂತ ಅವಳು ಕೊರಗುತ್ತಾ ಇದ್ಲು. ಒಂದು ದಿನ ಅವಳ ತಾಯಿ ಕಾಂತಮ್ಮ ಮನೆಗೆ ಬಂದ್ರು. ಶಾರದಾ ಅರಿಶಿಣ ಹಚ್ಚೋದನ್ನ ಗಮನವಿಟ್ಟು ನೋಡ್ತಾರೆ. ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು, ಮನಸ್ಸೇ ಇಲ್ಲದೆ ಮೆಕ್ಯಾನಿಕಲ್ ಆಗಿ ಅರಿಶಿಣವನ್ನ ಸವರಿ, ಅದು ಒಣಗೋಕ್ ಮುಂಚೆನೇ ಅದ್ರ ಮೇಲೇನೆ ಕಾಲಿಟ್ಟು ಒಳಗ್ ಹೋಗ್ಬಿಡ್ತಾಳೆ. ಅದನ್ನೋಡಿದ ಕಾಂತಮ್ಮ ತೀಕ್ಷ್ಣವಾಗಿ ಕೇಳ್ತಾರೆ, ಶಾರದಾ, ನೀನ್ ಹಚ್ಚಿದ್ದು ಅರಿಶಿಣವೋ ಅಥವಾ ನಿನ್ನ ಮನೆಯ ದುರದೃಷ್ಟವೋ? ಆ ಒಂದೇ ಒಂದು ಪ್ರಶ್ನೆ ಶಾರದಾಳಿಗೆ ತನ್ನ ತಪ್ಪಿನ ಅರಿವು ಮೂಡಿಸುತ್ತೆ. ಆ ತಾಯಿ ಹೇಳಿದ ಮಾತಿನ ಹಿಂದಿನ ಅರ್ಥವಾದ್ರೂ ಏನು? ಅದನ್ನ ತಿಳ್ಕೊಡಕ್ಕೆ ನಾವು ಸಮುದ್ರ ಮಂಥನದ ಪುರಾಣ ಕಥೆಯವರೆಗೂ ಹೋಗ್ಬೇಕು. ಇದು ಲಕ್ಷ್ಮಿ ಮತ್ತು ಆಕೆಯ ಅಕ್ಕ ಜ್ಯೇಷ್ಠಾದೇವಿಯರ ಕಥೆ. ಪುರಾಣಗಳ ಪ್ರಕಾರ ದೇವಾನುದೇವತೆಗಳು ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಸಮೃದ್ಧಿಯ ದೇವತೆಯಾದ ಲಕ್ಷ್ಮಿ ಹುಟ್ಟೋಕು ಮುಂಚೆ ಅವಳ ಅಕ್ಕ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠಾದೇವಿ ಮೊದಲು ಹುಟ್ಟಿದ್ಲು. ಅವಳ ನಂತರವೇ ತೇಜೋಮಯಿ ಲಕ್ಷ್ಮಿ ಕಾಣಿಸ್ಕೊಂಡಿದ್ದು. ಈ ಸ್ಲೈಡ್ ನಾವು ಪ್ರತಿದಿನ ಮಾಡುವ ಆಯ್ಕೆಯನ್ನ ಅದ್ಭುತವಾಗಿ ವಿವರಿಸುತ್ತೆ. ಈ ವ್ಯತ್ಯಾಸವನ್ನು ಒಮ್ಮೆ ನೋಡಿ. ಕಷ್ಟಗಳನ್ನ ತರೋ ಜ್ಯೇಷ್ಠಾದೇವಿಗೆ ಕೊಳಕು, ಗೊಂದಲ, ಧೂಳು ಅಂದ್ರೆ ಇಷ್ಟ. ಇನ್ನೊಂದು ಕಡೆ ಲಕ್ಷ್ಮಿಗೆ ಶುಚಿತ್ವ, ಸುಗಂಧ ಮತ್ತು ಅರಶಿನ ಕುಂಕುಮದಿಂದ ಕಂಗೊಳಿಸೋ ಮನೆ ಅಂದ್ರೆ ಇಷ್ಟ. ಮಂಕಾದ ಹೊಸ್ತಿಲು ಜ್ಯೇಷ್ಠಾದೇವಿಗೆ ಓಪನ್ ಇನ್ವಿಟೇಷನ್. ಆದ್ರೆ ಪವಿತ್ರವಾದ ಹೊಸ್ತಿಲು ಮಹಾಲಕ್ಷ್ಮಿಗೆ ಸ್ವಾಗತದ ರೆಡ್ ಕಾರ್ಪೆಟ್. ಹಾಗಾದ್ರೆ ಕಾಂತಮ್ಮ ಶಾರದಾಳಿಗೆ ಹೇಳಿಕೊಟ್ಟ ಸೀಕ್ರೆಟ್ ಏನು? ಈ ಸರಳ ಆಚರಣೆಯನ್ನ ಒಂದು ಶಕ್ತಿಶಾಲಿ ಸಂಕಲ್ಪವಾಗಿ ಬದಲಾಯಿಸೋ ಆ 5 ಪವಿತ್ರ ಹಂತಗಳು ಯಾವುವು?
ಬನ್ನಿ ವಿವರವಾಗಿ ತಿಳ್ಕೊಳ್ಳೋಣ. ಈ ಪವಿತ್ರ ಪ್ರಕ್ರಿಯೆಯನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇದು ಮಿಶ್ರಣ. ಸುಮ್ನೆ ನೀರು ಬಲ್ಸ್ಬೇಡಿ. ಅರಿಶಿನವನ್ನ ಸ್ವಲ್ಪ ಹಸಿ ಹಾಲು ಮತ್ತೆ ಪನ್ನೀರಿನೊಂದಿಗೆ ಕಲಸಿ. ಇದು ಆ ಮಿಶ್ರಣವನ್ನ ಪವಿತ್ರಗೊಳಿಸುತ್ತೆ ಮತ್ತು ದೈವಿಕ ಶಕ್ತಿಗೆ ಪ್ರಿಯವಾಗುತ್ತೆ. ಎರಡನೇದು ದಿಕ್ಕು. ಯಾವಾಗ್ಲೂ ಬಲ್ಗಡೆಯಿಂದ ಎಡಗಡೆಗೆ ಹಚ್ಚಿ. ಇದು ಪಾಸಿಟಿವ್ ಎನರ್ಜಿಯನ್ನ ಮನೆಯೊಳಗೆ ವೆಲ್ಕಮ್ ಮಾಡೋ ಸಂಕೇತ. ಮೂರನೇದು ಸಂಕಲ್ಪ. ಹಚ್ಚುವಾಗ ಮನಸ್ಸು ಎಲ್ಲೆಲ್ಲೋ ಹೋಗಕ್ ಬಿಡಬೇಡಿ. ಮೌನವಾಗಿ ಓಂ ಶ್ರೀ ಮಹಾಲಕ್ಷ್ಮಯೇ ನಮಃ ಅಂತ ಜಪಿಸಿ ನಿಮ್ಮ ಮನೆಯ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿ. ನಾಲ್ಕನೇದು ಬೊಟ್ಟು. ಸೂರ್ಯನ ಶಕ್ತಿಯೊಂದಿಗೆ ಸಂಬಂಧ ಇರೋ ನಿಮ್ಮ ಉಂಗುರದ ಬೆರಳಿನಿಂದ ಕುಂಕುಮದ ಬೊಟ್ಟನ್ನಿಡಿ ಮತ್ತು ನಿಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ದೃಢ ಸಂಕಲ್ಪ ಮಾಡಿ. ಮತ್ತು ಕೊನೆಯದಾಗಿ, ಇದು ಅತಿ ಮುಖ್ಯವಾದ ನಿಯಮ, ಗೌರವ. ಹೊಸ್ತಿಲು ಒಂದು ಪೂಜಾಪೀಠ. ಅದ್ರ ಮೇಲೆ ಯಾವತ್ತೂ ಕಾಲಿಡಬೇಡಿ, ಯಾವಾಗ್ಲೂ ದಾಟಿ ಹೋಗಿ. ನೋಡಿ, ಈ ಚಿತ್ರ ಇಡೀ ವಿಷಯದ ಸಾರಾಂಶವನ್ನೇ ಹಿಡಿದಿಟ್ಟಿದೆ. ನೀವು ಯಾಂತ್ರಿಕವಾಗಿ ಮಾಡೋ ಕೆಲ್ಸಕ್ಕೆ ಕೇವಲ 30% ಶಕ್ತಿ ಇದ್ರೆ, ಅದೇ ಕೆಲ್ಸವನ್ನ ನೀವು ಶ್ರದ್ಧೆ, ಭಕ್ತಿ ಮತ್ತು ಸಂಕಲ್ಪದೊಂದಿಗೆ ಮಾಡಿದಾಗ ಅದರ ಶಕ್ತಿ 100% ಆಗುತ್ತೆ. ನೆನ್ಪಿಡಿ, ನಿಮ್ಮ ಭಾವನೆ, ನಿಮ್ಮ ಸಂಕಲ್ಪ ಇದೆಯಲ್ಲ, ಅದೇ ನಿಜವಾದ ಶಕ್ತಿ. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಮತ್ತು ಯಾವ ತಪ್ಪುಗಳನ್ನ ಖಂಡಿತವಾಗಿಯೂ ಮಾಡಬಾರ್ದು ಅಂತ ನೋಡೋಣ. ಹಾಗಾದ್ರೆ ಈ ಸಾಮಾನ್ಯ ತಪ್ಪುಗಳನ್ನ ತಕ್ಷಣ ನಿಲ್ಸೋಕೆ ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ಇನ್ನು ಮುಂದೆ ಹಳೆಯ, ಕಳೆಗುಂದಿದ ಅರ್ಶನ ಬೇಡ. ಪವಿತ್ರ ಕುಂಕುಮದ ಬದಲು ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳು ಬೇಡವೇ ಬೇಡ. ಕಸಗುಡ್ಸೋ ಪೊರಕೆಯನ್ನ ಪವಿತ್ರ ಹೊಸ್ತಿಲಗೆ ತಾಗಿಸೋದು ಬೇಡ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದುಃಖ ಅಥವಾ ಕೋಪ ತುಂಬಿದ ಮನಸ್ಸಿನಿಂದ ಈ ಪವಿತ್ರ ಕಾರ್ಯವನ್ನ ಯಾವತ್ತೂ ಮಾಡೋದು ಬೇಡ. ಈ ಆಳವಾದ ಸತ್ಯವನ್ನ ನೆನಪಿಟ್ಕೊಳ್ಳಿ. ಮನೆಯನ್ನ ಇಟ್ಟಿಗೆಗಳಿಂದ ಕಟ್ಟಬಹುದು, ಆದ್ರೆ ಒಂದು ಕುಟುಂಬವನ್ನ ಪೋಷಿಸಿ ಒಟ್ಟಾಗಿ ಹಿಡಿದಿಟ್ಕೊಳ್ಳೋದು ಆ ಮನೆಯ ಸ್ತ್ರೀಯ ಹೃದಯ ಮತ್ತು ಅವಳ ಧರ್ಮ. ಮತ್ತು ಆ ಪೋಷಣೆ ಶುರುವಾಗೋದೇ ನಮ್ಮ ಕುಟುಂಬದ ಗೌರವದ ಪ್ರತೀಕವಾದ ಪವಿತ್ರ ಹೊಸ್ತಿಲಿನಿಂದ. ಹಾಗಾಗಿ ಕೊನೆಯದಾಗಿ ಈ ಪ್ರಶ್ನೆಯನ್ನ ಕೇಳಿಕೊಳ್ಳಿ. ನಾಳೆಯಿಂದ ನೀವು ಸ್ಪರ್ಶಿಸುವುದು ಕೇವಲ ಒಂದು ಬಾಗಿಲ ಹೊಸ್ತಿಲನ್ನೋ ಅಥವಾ ನಿಮ್ಮ ಮನೆಯ ಭಾಗ್ಯವನ್ನೇ ನಿರ್ಧರಿಸುವ ಪೂಜಾ ಪೀಠವನ್ನೋ? ಹೊಸ್ತಿಲನ್ನು ಗೌರವಿಸಿ, ಅದು ನಮ್ಮೆಲ್ಲರನ್ನೂ ಸದಾ ಕಾಪಾಡುತ್ತದೆ.